ಇನ್ನು ದರ್ಶನ್ ಮತ್ತೆ ಜೈಲು ಪಾಲಾಗಿರೋದು ಬೇಸರದ ಸಂಗತಿ ಅಂತ ಹಿರಿಯ ನಿರ್ಮಾಪಕ ಚಿತ್ರ ವಿತರಕ ಚೆನ್ನೇಗೌಡರ್ ಹೇಳಿಕೆಯನ್ನು ನೀಡಿದ್ದಾರೆ. ದರ್ಶನ್ ಮತ್ತೆ ಜೈಲು ಪಾಲಾಗಿರೋದು ಬೇಸರದ ಸಂಗತಿ. ಯಾರಿಗೆ? ಚೆನ್ನೇಗೌಡರ್ ಅವರಿಗೆ. ಹಿರಿಯ ನಿರ್ಮಾಪಕ ಮತ್ತು ಚಿತ್ರ ವಿತರಕ ಚಿನ್ನೇಗೌಡರ್ ಹೇಳಿಕೆಯನ್ನು ನೀಡಿರುವಂಥದ್ದು. ತೂಗುದೀಪ್ ಶ್ರೀನಿವಾಸ್ ಮೀನಮ್ಮ ಡೌನ್ ಟು ಅರ್ಥ ಆಗಿದ್ರು. ಅವರಿಬ್ಬರು ಕೂಡ ಗಂಡ ಹೆಂಡತಿ ಡೌನ್ ಟು ಅರ್ಥ ಆಗಿದ್ರು. ತೂಗುದೀಪ್ ಶ್ರೀನಿವಾಸ್ ವಿಲನ್ ಪಾತ್ರವನ್ನ ಮಾಡ್ತಾ ಇದ್ರು, ಆದ್ರೆ ನಿಜ ಜೀವನದಲ್ಲಿ ಒಳ್ಳೆಯವರಾಗಿದ್ರು. ನೆಗೆಟಿವ್ ಪಾತ್ರ ಮಾಡ್ತಿದ್ರು, ಆದ್ರೆ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗಿದ್ರು. ದರ್ಶನ್ ಸಿನಿಮಾ ಮಾಡುವ ದಿನಗಳಲ್ಲಿ ಅಮ್ಮನ ಜೊತೆ ಭೇಟಿ ನೀಡ್ತಾ ಇದ್ರು. ದರ್ಶನ್ ಬೆಳವಣಿಗೆಯನ್ನ ಕಂಡು ನಾನು ಬಹಳ ಖುಷಿ ಪಟ್ಟಿದ್ದೆ. ಬಾಕ್ಸ್ ಆಫೀಸ್ ಹೀರೋ ಆಗಿದ್ದ ಆತ. ಆದ್ರೆ ಈಗ ಜೈಲು ಸೇರಿದ್ದು ಬೇಸರ ತರಿಸಿದೆ ಅಂತ ಹೇಳಿ ಚೆನ್ನೇಗೌಡರು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಆಗ್ಬಾರ್ದಾಗಿತ್ತು, ಆಗೋಗಿದೆ. ನಮ್ಗೇನಪ್ಪ ಅಂತಂದ್ರೆ, ಈ ದರ್ಶನ್ ಆಗ್ಲಿ, ಅವ್ರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವ್ರು ಹಾಕೊಳ್ಳಿ, ಅವ್ರ ತಾಯಿ ಮೀನಾ ತೂಗುದೀಪ್ ಅವ್ರು ಹಾಕೊಳ್ಳಿ, ಇವರೆಲ್ಲ ಬಹಳ ಡೌನ್ ಟು ಅರ್ತ್ ವ್ಯಕ್ತಿಗಳು. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಇದರ ಡಿಸೈಡ್ ಆಗಿದ್ದು ಬಹಳ ನೋವಿನ ಸಂಗತಿ. ಆದ್ರೆ ಕಾನೂನು ಪ್ರಕಾರ ನಾವೇನು ಹೇಳಕ್ಕಾಗೋದಿಲ್ವಲ್ಲ. ಕಾನೂನು ಹೇಗೆ ಹೇಳಿದ್ರೆ, ಕಾನೂನಿಗೆ ನಾವೆಲ್ಲರೂ ಶರಣ ಆಗಲೇಬೇಕಲ್ಲ. ಕಾನೂನು ಯಾರು, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲಿ. ಈಗ ಆಯ್ತು, ನೆನ್ನೆ ನಾನು ಪೇಪರ್ ನೋಡ್ತಾ ಇದ್ವಿ, ಟಿವಿಲೆಲ್ಲ ಬರ್ತಾ ಇತ್ತು, ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಯಾಕೆ ಇದು ಆಗ್ಬಾರ್ದಾಗಿತ್ತು, ದೊಡ್ಡ ಕಲಾವಿದ ಯಾಕಪ್ಪ ಇದು ಮಾಡ್ಕೊಂಡ ಅಂತ. ಇದು ಆಗ್ಬಾರ್ದಾಗಿತ್ತು, ಆಗೋಗಿದೆ.